And the question is, why Civic? Yeah. Stacks taller than the skyline, touch the clouds. Chain so heavy, neck dripping, make it loud. ಯಾಕೆ VIP. ಸಿವಿಕ್ ಬೈ ಮಾಡಿದ್ಯಾ? ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ. ಸಿವಿಕ್ ಅಂದರೆ ಅದೊಂದು ಎಮೋಷನ್. ಇಸ್ ಅ ಇಂಟರ್ನ್ಯಾಷನಲ್ ವೇರಿಯಂಟ್ ಕಾರ್, ಹೊಂಡದ್ದು ಫೇಮಸ್ ಕಾರು. ನನ್ನ ಜೊತೆ ಆಲ್ರೆಡಿ ಒಂದು ಹೊಂಡಾ ಸಿಟಿ ಇತ್ತು, 1.5 ಲೀಟರ್. ನನಗೆ ಮತ್ತೆ ಆ ಇಂಜಿನ್ ಕೆಪಾಸಿಟಿ, ಆ ವಿಟೆಕ್ ಪವರ್ ಖುಷಿ ಆಯಿತು. ಸೊ ಆ ಥರ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ 1.8 ಲೀಟ್ರಲ್ಲಿ ಹೈ RPM ಇಂಜಿನ್ ನ್ಯಾಚುರಲ್ ಆಸ್ಪಿರೇಟೆಡಲ್ಲಿ ಇರಲ್ಲ. ಜಾಪನೀಸ್ ಕಾರಲ್ಲಿ ಮಾತ್ರ ಇರುತ್ತೆ ಆ ಥರ ಹೈ ರೆವಿಂಗ್ RPMs. ನಿಮಗೆ ನಾರ್ಮಲ್ ಟರ್ಬೋ ಅಲ್ಲಿ RPM ಒಂದು 3,000-4,000 ತನಕ ಪವರ್ ಇರುತ್ತೆ, ಮತ್ತೆ ಇರಲ್ಲ. ಬಟ್ ನ್ಯಾಚುರಲ್ ಆಸ್ಪಿರೇಟೆಡಲ್ಲಿ ವಿಟೆಕ್ ಕಿಕ್ಕಿನ್ ಆಗೋದು ಅರೌಂಡ್ 4,000-5,000ಅಲ್ಲಿ. ಆವಾಗ ಫನ್ ಇದೆಯಲ್ಲ, ಅದೊಂದು ನೆಕ್ಸ್ಟ್ ಲೆವೆಲ್. ಹ್ಯಾಂಡ್ಲಿಂಗ್ ಮಾತ್ರ ಸಖತ್ತಾಗಿರುತ್ತೆ. ಈ ರೋಡ್ಗೆ ಹೇಗೆ ಬೇಕೋ ಆ ಥರ ಕೂರುತ್ತೆ. ಸ್ಟಾಕ್ ಸಸ್ಪೆನ್ಷನ್, ಸ್ಟಾಕ್ ಕಾನ್ಫಿಗರೇಷನಲ್ಲಿ ಹ್ಯಾಂಡ್ಲಿಂಗ್ ಮಾತ್ರ ಸೈಕಾಗಿರುತ್ತೆ. ಇದು 2 lakh, 1 lakh, 3 lakh, 4 lakh. ಇಟ್ ವೇರೀಸ್ ಬೇಸ್ಡ್ ಆನ್ ದ ಕಂಡೀಷನ್ ಆ್ಯಂಡ್ ನಂಬರ್ ಆಫ್ ಓನರ್ಸ್. ಇದೆಲ್ಲ ಕನ್ಸಿಡರ್ ಮಾಡಿದರೆ ಈ ಪ್ರೈಸ್ ರೇಂಜಿಗೆ ಒಂದು ಸ್ವಿಫ್ಟ್ ತಗೊಳ್ಳೋ ಬದಲು ಇದನ್ನು ಬೈ ಮಾಡೋದು ನನಗೆ ವರ್ತ್ ಅನಿಸ್ತು. ಮೇಂಟೆನೆನ್ಸ್ ಮಾತ್ರ ಸ್ವಲ್ಪ ಕಷ್ಟ. ಪಾರ್ಟ್ಸು ನಿಮಗೆ ಶೋರೂಮ್ ಹೋದರೆ ಹೆವಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಇಫ್ ಯು ಕ್ಯಾನ್ ಸೋರ್ಸ್ ರೀಯೂಸ್ ಪಾರ್ಟ್ಸ್ ಆರ್ ಎಲ್ಲಾದರೂ ಕಾಂಟ್ಯಾಕ್ಟ್ ಇದ್ದರೆ, ಆಫ್ಟರ್ ಮಾರ್ಕೆಟ್ ಪಾರ್ಟ್ಸ್ ಇದ್ದರೆ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ. ಮೈಲೇಜ್ ಬಗ್ಗೆ ಅಂತೂ ಕೇಳಲೇಬೇಕು ಅಂತಿಲ್ಲ. ಸೊ ಇದು 1.8 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್. ಇದು ಇಲ್ಲಿಂತಲ್ಲ, ಇಂಟರ್ನ್ಯಾಷನಲ್ ವೇರಿಯಂಟಲ್ಲಿ ಕೂಡ ಹಾಗೆ ಮೈಲೇಜ್ ದೇ ಕ್ಲೈಮ್ 14. ನೀವು 5th ಗೇರಲ್ಲಿ ಹಾಕಿ ಓಡಿಸಿದ್ರೆ ಸಿಗ್ಬೋದೇನೋ 15-14 ಹೈವೇಲಿ. ಮತ್ತು ನನಗೆ ಊರಲ್ಲಂತೂ ಟ್ರಾಫಿಕಲ್ಲಂತೂ ಡಬಲ್ ಡಿಜಿಟ್ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಅಂಡರ್ 10 ಇರುತ್ತೆ ಮೈಲೇಜು. ನೀವು ಸೆಕೆಂಡ್ ಗೇರೋ, ಫಸ್ಟ್ ಗೇರೋ, ಥರ್ಡ್ ಗೇರೋ ಆ ಥರನೇ ಗೇರಲ್ಲಿ ಹಾಕ್ಕೊಂಡು ಓಡಿಸಿದ್ರೆ ಪೆಟ್ರೋಲ್ ಗಟ ಅಂತ ಕುಡಿಯುತ್ತೆ. ಅದೇ ನೀವು ಇವಾಗ ನಾನು 5th ಹಾಕಿದ್ದೀನಿ, ರೈಟ್ ಪೆಡಲ್ ಮಾಡ್ತಾ ಹೋಗ್ತಾ ಇದ್ದರೆ ಆ್ಯಾವ್ರೇಜ್ ಸಿಗುತ್ತೆ, ಒಂದು 12-13 ಸಿಗುತ್ತೆ. ಆ ಥರ ಮೀಟ್ರಲ್ಲಿ ತೋರಿಸ್ತದೆ. ನಾರ್ಮಲ್ ಕಾರ್ಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್, ಒಂದು 20-30% ಜಾಸ್ತಿನೇ ಕುಡಿಯುತ್ತೆ ಅದು ಪೆಟ್ರೋಲ್. ಲಕ್ಸುರಿ ಕಾರಲ್ಲಿ 30-40 ಲಕ್ಷ ಕಾರಲ್ಲಿ ಯಾವ ಫೀಲ್ ಕೊಡುತ್ತಲ್ಲ ಲಕ್ಸುರಿ, ಆ ಫೀಲ್ ಇದರಲ್ಲಿದೆ. ಯಾಕೆಂತ ಹೇಳಿದ್ರೆ ಬ್ರೇಕಿಂಗ್ ನೋಡೋದಿದ್ರೆ ಆಲ್ 4 ಡಿಸ್ಕ್ ಬ್ರೇಕು, ABS, ಹೈವೇಲಿ ಕ್ರೂಸ್ ಕಂಟ್ರೋಲ್ ಇದೆ, ಅಡ್ಜಸ್ಟೇಬಲ್ ಸ್ಟೇರಿಂಗ್ ರ್ಯಾಕು, ವೀಲ್ ಬೇಸ್ ಅಂತೂ ಊರಾಗಲ್ಲ ಇದೆ. ಡ್ರೈವರ್ಗೂ ಹಾಗೂ ಪ್ಯಾಸೆಂಜರ್ಗೂ ಬ್ಯಾಕ್ ಸೀಟಲ್ಲಿ ಕೂರೋದು ತುಂಬ ಕಂಫರ್ಟ್ ಇರುತ್ತೆ. ಲಾಂಗ್ ಜರ್ನಿ ಅರೌಂಡ್ 300 ಕಿಲೋಮೀಟರ್. ನಾನು ಮ್ಯಾಂಗ್ಳೂರೆಲ್ಲ ಬಂದಾಗ ನನಗೆ ಏನೂ ಅನಿಸಿಲ್ಲ, ಆ್ಯಕ್ಚುಲಿ ಟಯರ್ಡೇ ಅನಿಸ್ತಿರ್ಲಿಲ್ಲ. ಅಷ್ಟು ಕಂಫರ್ಟೇಬಲ್ ಆಗಿದೆ ಡ್ರೈವ್, ಅಷ್ಟು ರಿಫೈನ್ಡ್ ಇದೆ ಇಂಜಿನ್. ಸಸ್ಪೆನ್ಷನ್ ಕೂಡ ಹಾಗೆ, ಇದು ಸ್ಟಾಕ್ ಸಸ್ಪೆನ್ಷನ್ನೇ ಆಲ್ಮೋಸ್ಟ್ ಲೋವರ್ಡ್ ಆಗೇ ಬರುತ್ತೆ. ಮತ್ತು ಹ್ಯಾಂಡ್ಲಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಚಾಸಿ ಫುಲ್ ಸ್ಟ್ರಾಂಗ್ ಇದೆ, ಬಾಡಿ ರೋಲ್ ಇಲ್ಲ. ಕಾರ್ನರ್ಸಲ್ಲಿ ಮಾತ್ರ ಹೆವಿ ಕಾನ್ಫಿಡೆನ್ಸ್ ಕೊಡುತ್ತೆ. ನಿಮಗೇನು ಮಾಡಿಫೈ ಮಾಡಬೇಕಂತಲೇ ಇಲ್ಲ ಕಾರಣ, ಆ ಥರ ಇದೆ. ಸರಿ, ಇವಾಗ ನಾನು ಬಾಡಿ ರೋಲ್ ಫೀಲ್ ಆಗ್ತಿಲ್ಲ ನೋಡಿ. ಐ ಕ್ರೂಸಿಂಗ್ ಅಟ್ 80, ಬಟ್ ಸ್ಟಿಲ್ ದ ಫನ್ ಈಸ್ ನೆಕ್ಸ್ಟ್ ಲೆವೆಲ್. ಗ್ರೌಂಡಲ್ಲಿ ಬಂದು ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಟೆಕ್ಸ್ಚರಲ್ಲಿ ಈ ಕಲರ್ ಒಂದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಯಾಕೆ ಫೇಮಸ್ ಅಂದರೆ, ಈ ಕಾರು ಇಂಟರ್ನ್ಯಾಷನಲ್ ತುಂಬ ವೇರಿಯನ್ಸ್ ಇದೆ. ಟೈಪ್ R ಬರುತ್ತೆ, ಪ್ಲಸ್ ಬ್ಯೂಗನ್ RR ಬರುತ್ತೆ. ಸೇಮ್ ಚಾಸಿ, ಎವ್ರಿಥಿಂಗ್ ಇಸ್ ಸೇಮ್, ಜಸ್ಟ್ ಬಾಡಿ ಕಿಟ್ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತಾರೆ. ಮತ್ತು ಇದು 1.8 ಲೀಟರ್, ಅಲ್ಲಿಗೆ ಬರುವಾಗ 2 ಲೀಟರ್ ಇಂಜಿನ್ ಕೊಡ್ತಾರೆ, K ಸೀರೀಸ್ ಇಂಜಿನ್. ಸೊ ವಿಚ್ ಇಸ್ ಹೈಲಿ ಟ್ಯೂನೇಬಲ್. ಹೈವೇಸ್ಗೆಲ್ಲ ಹೇಳಿ ಮಾಡಿದೆ ಗಾಡಿ, ಬಟ್ ಊರಲ್ಲಿ ಈ ಆಫ್ ರೋಡೆಲ್ಲ ಇದ್ದರೆ ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ. ಎವ್ರಿ ಟೈಮ್ ಇಟ್ಸ್ ನಾಟ್ ಕಂಫರ್ಟೇಬಲ್ ಟು ಡ್ರೈವ್ ಇನ್ ಆಫ್ ರೋಡ್. ಒಂದು ಸಲ 2 ಸಲ ಹೋಗ್ಬೋದು, ನಾಜೂಕಾಗಿ ಹೋಗಬೇಕು. ಮತ್ತು ಡ್ರೈವರ್ ಸೀಟ್ ಇಲ್ಲಿದೆ, ಫ್ರಂಟ್ ವೀಲ್ ತುಂಬ ಮುಂದೆ ಇದೆ ಅದು. ಮತ್ತು ಇಲ್ಲಿ ಕೂತಿರೋ ಅದು ಏನಾಗುತ್ತೆ ಏನೂ ಗೊತ್ತಾಗಲ್ಲ. ನಾನೇ ಒಂದು 3-4 ಸಲ ತಾಗಿಸ್ಕೊಂಡು ಹೋಗಿದ್ದೀನಿ, ಬಟ್ ಏನಾಗಲ್ಲ. ಬಟ್ ಆಗತ್ತೆ ಅಡಿಯಲ್ಲಿ ಮಾತ್ರ. ವೀಲ್ ಹೈಟ್ ಇದೆ, ಬಟ್ ಬಿಕಾಸ್ ಆಫ್ ದ ವೀಲ್ ಲೆಂತ್ ಮಿಡ್ ಸೆಕ್ಷನಲ್ಲಿ ನಿಮಗೆ ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ನಮ್ಮ ಇಂಡಿಯನ್ಸ್ ಗೊತ್ತಲ್ಲ, SUV ಇದ್ರೆ ರೋಡ್ ಅಂತೂ ಸರಿ ಮಾಡಲ್ಲ, ಯಾರು ಈ ಸಡನ್ಸ್ ಅಂತೂ ಪ್ರಿಫರೇ ಮಾಡಲ್ಲ. ಒಂದೊಂದು 3 lakh 4 lakh ಬಜೆಟ್ಗೆ
ಸಿವಿಕ್ ಇಸ್ ದ ಬೆಸ್ಟ್ ಡೀಲ್. ಆ ರೇಟಲ್ಲಿ ಬೇರೆ ಯಾವ ಕಾರು ಸಿಗಲ್ಲ. ಬಟ್ ಪ್ರೊವೈಡೆಡ್ ದ್ಯಾಟ್ ಒಂದು 2-3 ಲಕ್ಷ ಎಕ್ಸ್ಟ್ರಾ ಇಟ್ಕೊಬೇಕು ನೀವು ಮೇಂಟೆನೆನ್ಸ್ಗೆ ಅಂತ. ಸೊ ಆ ಥರ ಇದ್ದರೆ ಓಕೆ. ಮತ್ತು ನಿಮ್ಮದು ಪರ್ಪಸ್ ಡೈಲಿ ಡ್ರಿವನ್ ಕಾರ್, ಲಾಂಗ್ ಡ್ರೈವ್ ಮಾಡ್ತೀರಾ ಆರ್ ಒನ್ಸ್ ಇನ್ ಅ ಮಂತ್ ಡ್ರೈವ್ ಮಾಡ್ತೀರಾ ಅಂದರೆ ಸಿವಿಕ್ ಈಸ್ ಬೆಸ್ಟ್ ಆಪ್ಷನ್. ಡೈಲಿ ಡ್ರೈವ್ ಮಾಡ್ತೀರಾ ಅಂದರೆ ಇದರ್ ಯು ಶುಡ್ ಬಿ ಮ್ಯಾಡ್ ಅಬೌಟ್ ಸಿವಿಕ್ ಆರ್ ಯು ಶುಡ್ ಬಿ ಸೂಪರ್ ರಿಚ್. ನಿಮಗೆ ಒಂದು ಮರ್ಸಿಡೀಸ್ನೇ ಮೇಂಟೈನ್ ಮಾಡ್ಬೋದು, ಅಷ್ಟು ಕುಡಿಯುತ್ತೆ ಪೆಟ್ರೋಲ್. ಲೆಗ್ ಸ್ಪೇಸ್ ನೋಡಿದ್ರೆ ಇಲ್ಲಿ ತುಂಬ ಸ್ಪೇಸ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಕಂಫರ್ಟ್ ಇದೆ, ಲಕ್ಸುರಿ. 157 ಫೀಟ್ ಆರಾಮಲ್ಲಿದೆ, ಕಂಫರ್ಟೇಬಲ್. ಮತ್ತು ಇಲ್ಲೊಂದು ಮ್ಯೂಸಿಕ್ ಕಂಟ್ರೋಲ್ ಸಿಸ್ಟಮ್ ಇದೆ, ಇಲ್ಲ ಅಡ್ಜಸ್ಟ್ ಇದೆ. ಬೆಂಗಳೂರಿಂದ ನಾನೊಂದು ಹೋಂಡಾ ಸಿಟಿ ಫಸ್ಟ್ ಬೈ ಮಾಡಿದ್ದೆ. ಆವಾಗ ನನಗೆ ಕನ್ಫ್ಯೂಷನ್ ಇತ್ತು, ಸಿಟಿ ಬೇಕಾ ಸಿವಿಕ್ ಬೇಕಾ ಅಂತ. ನನಗೆ ಆವಾಗ ಸಿವಿಕ್ ಲುಕ್ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಸೊ ಅದಕ್ಕೆ ನಾನು ಓಲ್ಡ್ 2000 ಸಿಟಿ ಬೈ ಮಾಡಿದೆ. ಬೈ ಮಾಡಿ ಬೆಂಗಳೂರಿಂದ ಊರಿಗೆ ಬರ್ತಾ ಇದ್ದೀನಿ. ಶಿರಾಡಿ ಘಾಟಲ್ಲಿ ಒಂದು ಸಲ ಪಾರ್ಕ್ ಮಾಡಿ ಅಲ್ಲಿ ನನ್ನ ಗಾಡಿದು ಫೋಟೋ ತೆಗೆದಿದ್ದೆ. ಆವಾಗ ಒಂದು ಸಿವಿಕ್ ಪಾಸ್ ಆಯಿತು. ಅದರಲ್ಲಿ ತುಂಬ ಜನ ಇತ್ತು, ಬಟ್ ಅದು ತುಂಬ ಲೋವರ್ ಆಗಿ ಕಾಣ್ತಿತ್ತು. ಆವಾಗ ನಂಗೆ ಅನಿಸ್ತು, ನಾನು ಮಿಸ್ಟೇಕ್ ಮಾಡಿದ್ನ, ಸಿವಿಕ್ ಕೂಡ ಚೆನ್ನಾಗಿದೆ, ಐ ಶುಡ್ ಹ್ಯಾವ್ ಬಾಟ್ ಇಟ್ ಅಂತ. ಸಿಟಿನೂ ಕೊಡೋಕೆ ಮನ್ಸು ಬರಲ್ಲ, ಸಿವಿಕ್ ಕೂಡ ಬೈ ಮಾಡಬೇಕಂತ ಆಸೆ ಇತ್ತು. ಸೊ ಐ ಬಾಟ್ ಇಟ್. ಈಗ ಎರಡೂ ಇದೆ ಕಾರು, ರಿಗ್ರೆಟ್ ಇಲ್ಲ ಅಲ್ಲ ಲೈಫಲ್ಲಿ. ಯಾವಾಗಲೂ ಲೈಫಲ್ಲಿ ರಿಗ್ರೆಟ್ ಇರಬಾರ್ದು. ಸರಿ, ನಮ್ಮ ಮನೆ ಬಂತು. ನಾನು ನನ್ನ ವೀಡಿಯೋನಲ್ಲಿ ಪಾಸ್ ಮಾಡ್ತಾ ಇದ್ದೇನೆ. ಸಿಗೋಣ ನೆಕ್ಸ್ಟ್ ಟೈಮ್. Yeah, stacks taller than the skyline, touch